ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಇವತ್ತು ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡೋಣ. ಅಂದರೆ ನಾವೇನು ಡೈಲಿ ಐರನ್ ಫ್ಲೇಮ್ ಮಾಡ್ತಿರಲ್ಲ, ಸೊ ಅದನ್ನ ಬ್ಯಾಕ್ ಟೆಸ್ಟನ್ನು ಮಾಡೋಣ. ಡೈರೆಕ್ಟಾಗಿ ಸ್ಟ್ರಾಟಜಿಗೆ ಹೋಗೋಣ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವು, 1ನೇ ತಾರೀಕನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಥರ್ಸ್ಡೇ ಅಂದರೆ ಗುರುವಾರ ದಿನ. ಸೊ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಸೊ ನಿಫ್ಟಿ ಎಕ್ಸ್ಪೈರಿ ದಿನ 9 ಗಂಟೆ 16 ನಿಮಿಷಕ್ಕೆ ಒಂದು ಐರನ್ ಫ್ಲೇನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಅದು ಆಟೋ ಸ್ಟ್ರಾಟಜಿ ಅಂದರೆ ಮೀನ್ಸ್ ಇದರಲ್ಲಿ ಸ್ಟಾಕ್ ಮಾರ್ಕಲ್ಲಿ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಬ್ರೋಕರ್ಸಲ್ಲಿ ಆಗಲ್ಲ, ಬಟ್ ರೆಡಿ ಸ್ಟ್ರಾಟಜಿ ಇರುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದಾರೆ 9 ಗಂಟೆ 16 ನಿಮಿಷಕ್ಕೆ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಅದನ್ನು ಎಂಡ್ ಆಫ್ ದ ಡೇವರೆಗೂ ಹೋಗೋಣ. ಎಂಡ್ ಆಫ್ ದ ಡೇ ಏನು ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅಂದರೆ ವಿತೌಟ್ ಅಡ್ಜಸ್ಟ್ಮೆಂಟ್, ನಾವೇನೂ ಅಡ್ಜಸ್ಟ್ಮೆಂಟ್ ಮಾಡದೇ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ ಎಂಡ್ ಆಫ್ ದ ಡೇ ಹೋಗ್ತಾ ಇದ್ದೀನಿ. ಸೊ ನಮಗೆ 4,700 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದ್ದದ್ದು ನಮ್ಮದು 7,000. 1:2 ರಿಸ್ಕ್ ರಿವಾರ್ಡ್ ರೇಷದಲ್ಲಿ ಅದು ಮಾಡಿರ್ತಕ್ಕಂಥದ್ದು. 2,006 ರೂಪಾಯಿ ಲಾಸ್ ಇತ್ತು, 7,000 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇತ್ತು. ಬಟ್ ನಮಗೆ ಆಗಿರ್ತಕ್ಕಂಥ ಪ್ರಾಫಿಟ್ 4,700 ರೂಪಾಯಿ. ಇದು ನೆನಪಿರಲಿ, ವಿತೌಟ್ ಅಡ್ಜಸ್ಟ್ಮೆಂಟ್. ಫ್ರೆಂಡ್ಸ್, ನೆಕ್ಸ್ಟ್ ಹೋಗೋಣ. ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ಥರ್ಸ್ಡೇ ಆಯಿತು, ಫ್ರೈಡೇ ಸೆಲೆಕ್ಟ್ ಮಾಡೋದಲ್ಲ. 2ನೇ ತಾರೀಕನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ತಿಂಗಳು 2024. ಸೊ ಫ್ರೈಡೇ ಯಾವುದಿರುತ್ತೆ ಎಕ್ಸ್ಪೈರಿ? ಸೆನ್ಸೆಕ್ಸ್ ಎಕ್ಸ್ಪೈರಿ. ಸೊ ಎಕ್ಸ್ಪೈರಿಯಲ್ಲೇ ಯಾಕೆ ಟ್ರೇಡ್ ಮಾಡಬೇಕು ಅಂದರೆ, ಈ ಐರನ್ ಫ್ಲೈ ಸ್ಟ್ರಾಟಜಿಯಿಂದ ತುಂಬ ಜನ ಕ್ವಶನ್ ಕೇಳಿದರೆ, ಬರೀ ನೀವು ಎಕ್ಸ್ಪೈರಿಯಲ್ಲಿ ಅಷ್ಟೇ ಮಾಡೋದು. ಸೊ ಎಕ್ಸ್ಪೈರಿಯಲ್ಲೇ ನಮಗೆ ಪ್ರಾಫಿಟ್ ಇರ್ತಕ್ಕಂಥದ್ದು. ಎಕ್ಸ್ಪೈರಿ ದಿನವೇ ಅಲ್ವಾ ಜೀರೋ ಆಗೋದು, ಹಾಗಾಗಿ ನಮಗೆ ಜೀರೋ ಆಗ್ತಕ್ಕಂಥದ್ದೇ ಬೇಕು. ಸೊ 2ನೇ ತಾರೀಕು ಸೇಮ್ 9 ಗಂಟೆ 16 ನಿಮಿಷಕ್ಕೆ ಸೆನ್ಸೆಕ್ಸನ್ನು ನಾನು ತೊಗೊಂಡಿದ್ದೀನಿ. 9 ಗಂಟೆ 16 ನಿಮಿಷಕ್ಕೆ ಮತ್ತೆ ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡೋಣ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ 2,000 ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ, 2,000 ಲಾಸ್ ಇತ್ತು 1:1. ಬಟ್ ನಮಗೆ ಪ್ರಾಫಿಟ್ ಆಗಿರ್ತಕ್ಕಂಥದ್ದು 1,006 ರೂಪಾಯಿ. ಫ್ರೆಂಡ್ಸ್, ಇದು ನೆನಪಿರಲಿ, ಇದು ಕೂಡ ವಿತೌಟ್ ಅಡ್ಜಸ್ಟ್ಮೆಂಟ್. ಸೊ ಜನವರಿ ಮತ್ತು ಫೆಬ್ರವರಿ ಮಂತ್ ನೀವು ನೋಡಿದರೆ ಯಾವ ರೀತಿ ವೊಲಟಾಲಿಟಿ ಇದೆ ಅಂತಂದೇಳಿ. ಸೊ ಈ ಥರ ವೊಲಟಾಲಿಟಿ ಇದ್ದರೂ ಕೂಡ ಇದರಲ್ಲಿ 60 to 70% ಆಫ್ ದಿ ಟೈಮ್ ಪ್ರಾಫಿಟ್ ಆಗ್ತಾಯಿದೆ. ಸೊ ಇದನ್ನು ಖಂಡಿತವಾಗ್ಲೂ ಮರಿಬೇಡಿ. ಒಂದು ಸ್ಟ್ರಾಟಜಿನ ನೀವು ಪ್ರಾಫಿಟ್ ಮಾಡಬೇಕು ಮಾರ್ಕೆಟಲ್ಲಿ ಅಂದರೆ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಸೊ ಮಾರ್ಕೆಟ್ ನೋಡಿ, ಅವತ್ತು 1ನೇ ತಾರೀಕು 2ನೇ ತಾರೀಕು ಕೂಡ ವೊಲಟಾಲಿಟಿ ಇದೆ. ವೊಲಟಾಲಿಟಿ ಇದ್ದರೂ ಕೂಡ ನಾವು ವಿತೌಟ್ ಅಡ್ಜಸ್ಟ್ಮೆಂಟಲ್ಲಿ ನಾವು ಪ್ರಾಫಿಟಲ್ಲಿದ್ದೀವಿ. ಬಟ್ ಆ ತಾಳ್ಮೆ ನಮಗೆ ಮಾರ್ಕೆಟಲ್ಲಿ ಬರಲ್ಲ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕೆಲ್ಲ ನಾನು ಮುಂದಿನ ದಿನಗಳಲ್ಲಿ ಒಂದೊಂದೇ ವೀಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಒಂದೇ ಸರಿಗೆ ಅರ್ಥ ಆಗಲ್ಲ. ತುಂಬ ಜನ ಕೇಳಿದರೆ ಬಿಗಿನಿಂಗಿಂದ ವೀಡಿಯೋ ಮಾಡಿ ಅಂತ. ಸೊ ನಾನು ಮಾರ್ಚ್ 10ನೇ ತಾರೀಕು ಅಥವಾ 11ನೇ ತಾರೀಕಿನಿಂದ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾಯಿದ್ದೀನಿ. ಸೊ ಕೋರ್ಸ್ ಅಂದರೆ ಅದು ಫ್ರೀ ಆಗಿರುತ್ತೆ, ಖಂಡಿತವಾಗ್ಲೂ ಫ್ರೀ ಇರುತ್ತೆ. ಸೊ ನನಗೆ ದುಡ್ಡು ತೊಗೊಂಡು ಮಾಡಬೇಕು ಅನ್ನೋ ಉದ್ದೇಶ ನಂದು ಇಲ್ಲವೇ ಇಲ್ಲ, ಹಾಗಾಗಿ ಫ್ರೀ ಆಗಿರುತ್ತೆ. ಮಾರ್ಚ್ 10ನೇ ತಾರೀಕಿನಿಂದ ಒಂದು 5 ಡೇಸ್ ಅಥವಾ 3 ಡೇಸಿಗೆ ಒಂದೊಂದು ಲರ್ನಿಂಗ್ ವೀಡಿಯೋನ ನಾನು ಪೋಸ್ಟ್ ಮಾಡ್ತಾ ಬರ್ತೀನಿ ಫ್ರೆಂಡ್ಸ್. ಆ ಥರ ನಾನು ಪೋಸ್ಟ್ ಮಾಡಬೇಕು, ನೀವು ಕಮೆಂಟ್ ಮಾಡಿ, ತೊಂದರೆ ಇಲ್ಲ. ಸೊ ಯಾವ ಥರ ವೀಡಿಯೋಸ್ ಬೇಕು, ಯಾವುದ್ರ ಬಗ್ಗೆ ಬೇಕು. ಸೊ ನಿನ್ನೆ ಒಬ್ಬರು ನಮ್ಮ ಫ್ರೆಂಡ್ ಕೇಳಿದರು, ಮಂಜು ಅಂತಂದೇಳಿ, ಡೆಲ್ಟಾ ಬಗ್ಗೆ ಮಾಡಿ ಅಂತ. ಸೊ ಖಂಡಿತವಾಗ್ಲೂ ಡೆಲ್ಟಾ ಬಗ್ಗೆ ನಾನು ನೆಕ್ಸ್ಟ್ ಒಂದು 3 ಡೇಸಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾನು ನೋಡ್ತಾ ಇದ್ದೀರಲ್ವ, 5ನೇ ತಾರೀಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದು 5ನೇ ತಾರೀಕು ಯಾವತ್ತು? ಮಂಡೇ ಯಾವುದಿರುತ್ತೆ? ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. ಸೊ ಒಂದು ಐರನ್ ಫ್ಲೈನ 9:16 ನಾನು ಕ್ರಿಯೇಟ್ ಮಾಡಿದ್ದೀನಿ. ಎಂಡ್ ಆಫ್ ದ ಡೇ ಹೋಗ್ತಾ ಇದ್ದೀನಿ. ಸೊ ಎಂಡ್ ಆಫ್ ದ ಡೇ ಹೋದಾಗ ಏನಾಗ್ತಾಯಿದೆ ನನಗೆ ನೋಡ್ತೀರಾ ಏನಾಗ್ತಾಯಿದೆ? ಸೊ ಅವತ್ತು ಕೂಡ ಪ್ರಾಫಿಟ್ ಆಗ್ತಾಯಿದೆ. 4,000 ಪ್ರಾಫಿಟ್ ಆಗಿದೆ ವಿತೌಟ್ ಅಡ್ಜಸ್ಟ್ಮೆಂಟ್. ಸೊ ಮತ್ತು 21ನೇ ತಾರೀಕು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಮೊನ್ನೆ. ಸೊ 21ನೇ ತಾರೀಕಿನ ದಿನ ಯಾವುದು? ಬುಧವಾರ ದಿನ ಎಕ್ಸ್ಪೈರಿ ಯಾವುದಿರುತ್ತೆ? ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಅವತ್ತು ನೀವು ನೋಡಿದರೆ ಎಷ್ಟು 1000 ಪಾಯಿಂಟ್ಸ್ ಎಲ್ಲ ಮೂಮೆಂಟ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ, ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು. ಸೊ ಅವತ್ತಿನ ದಿನವೂ ಕೂಡ ಸೇಮ್ 9 ಗಂಟೆ 16 ನಿಮಿಷಕ್ಕೆ ನಾವು ಒಂದು ಐರನ್ ಫ್ಲೈನ ಕ್ರಿಯೇಟ್ ಮಾಡೋಣ. ಸೊ ಐರನ್ ಫ್ಲೈ ಕ್ರಿಯೇಟ್ ಮಾಡಿದಾಗ ನೋಡಿ ಈ ಥರ ಬಂದಿದೆ. ಅಂದರೆ 4,000 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ, 3,000 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಇದೆ. ಬಟ್ ಅವತ್ತು ನಮಗೆ ಆಗಿರ್ತಕ್ಕಂಥದ್ದು ಪ್ರಾಫಿಟ್ ಎಷ್ಟು? 1,405 ರೂಪಾಯಿ. ಸೊ ವಿತೌಟ್ ಅಡ್ಜಸ್ಟ್ಮೆಂಟ್. ಆಲ್ರೆಡಿ ಬ್ರೇಕ್ ಇವನ್ ಹತ್ರ ಬಂದಿದೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ, ಆದರೂ ಕೂಡ ನಾವು ಪ್ರಾಫಿಟಲ್ಲೇ ಇದೀವಿ ಫ್ರೆಂಡ್ಸ್. ಸೊ ಇದು ಸೆಲ್ಲಿಂಗಲ್ಲಿ ಇರ್ತಕ್ಕಂಥ ಒಂದು ಮ್ಯಾಜಿಕ್ ಲಾಜಿಕ್ ಎರಡೂ ಕೂಡ ಹೌದು. ಸೊ ಹಾಗಾಗಿ ಈ ಐರನ್ ಫ್ಲೈ ಸ್ಟ್ರಾಟಜಿನ ಯಾಕೆ ಯೂಸ್ ಮಾಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಈ ಬ್ಯಾಕ್ ಟೆಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಮತ್ತು ಇನ್ನೂ ಒಂದು ನೋಡೋಣ, ಉದಾಹರಣೆ ತುಂಬ ಇದೆ. ನೀವು ಸ್ಟಾಕ್ ಮಾರ್ಕನ್ನು ಒಂದು 300 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದರೆ, ಸೊ ನೀವು 1 ವರ್ಷ ನೀವು ಎಲ್ಲ ಹಿಸ್ಟ್ರಿ ಕೂಡ ಯಾವತ್ತಿನ ದಿನ ಯಾವ ರೀತಿ ವರ್ಕ್ ಆಗಿದೆ ಅಂತ ಕೂಡ ನೋಡ್ಬೋದು. ಸೊ ನಾನು 22ನೇ ತಾರೀಕು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ 22ನೇ ತಾರೀಕು ಅಂದರೆ ನಿನ್ನೆ ಕೂಡ ಏನಾಗಿದೆ ಅಂತ ನೋಡೋಣ. 22ನೇ ತಾರೀಕು ಥರ್ಸ್ಡೇ ಯಾವುದಿತ್ತು ಎಕ್ಸ್ಪೈರಿ? ನಿಫ್ಟಿ. ಸೊ ಬಟ್ ಅಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಾಡಿದ್ದೀನಿ. ನೋಡೋಣ ಅವತ್ತಿನ ದಿನ ಅಂದರೆ ಎಕ್ಸ್ಪೈರಿ ಡೇ ದಿನ ಬಿಟ್ಟು ಬೇರೆ ದಿನ ನಾವು ಆ ಸ್ಟ್ರಾಟಜಿನ ಮಾಡಿದರೆ ಯಾವ ರೀತಿ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫ್ರೆಂಡ್ಸ್, ನೋಡ್ತಾ ಇದ್ದಾರೆ ಎಕ್ಸ್ಪೈರಿ ಡೇ ದಿನ ಬಿಟ್ಟು ನಾವು ಬೇರೆ ದಿನ ಮಾಡಿದ್ದಕ್ಕೆ ಓನ್ಲಿ ಒಂದು
146 ಏನೋ ಪ್ರಾಫಿಟ್ ಆಗುತ್ತೆ. ಬಟ್ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, 15 ಮಿನಿಟ್ಸ್ ಹೋಗ್ತಾಯಿದ್ದೀನಿ. ಎಂಡ್ ಆಫ್ ದ ಡೇ ನೋಡಿದಾಗ ನೋಡಿ 146. ಸೊ ಓನ್ಲಿ 100 ರೂಪೀಸ್ ಮಾತ್ರ ಪ್ರಾಫಿಟ್ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ಹೇಳೋದು, ಎಕ್ಸ್ಪೈರಿ ದಿನ ಮಾತ್ರ ಈ ಐರನ್ ಫ್ಲೈ ಸ್ಟ್ರಾಟಜಿ ನಂಬರ್ 1 ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಒಂದು ಬ್ಯಾಕ್ ಟೆಸ್ಟಿಂಗ್ ಮಾತ್ರನೇ ಒಂದು ವೀಡಿಯೋ, ಜಸ್ಟ್ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಸೊ ಈ ಒಂದು ಟೈಮಲ್ಲಿ ನಾನು ಹೇಳೋಕ್ಕಾಗಲ್ಲ ಮೀನ್ಸ್ ಅಂದರೆ ಟೈಮ್ ಇಲ್ಲ. ಸೊ ವಿಡಿಯೋ ಲೆಂತ್ ಆಗುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಸೊ ಈ ಥರ ಬ್ಯಾಕ್ ಟೆಸ್ಟಿಂಗಲ್ಲಿ ಐರನ್ ಫ್ಲೈಯಲ್ಲಿ ಒಂದು ಪ್ರಾಫಿಟ್ ಇದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ಬೇಕಿತ್ತು. ಎಕ್ಸ್ಪೈರಿ ದಿನ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳಬೇಕಿತ್ತು ಫ್ರೆಂಡ್ಸ್. ಸೊ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಆಲ್ರೆಡಿ ಹೇಳಿದ್ದೀನಿ. ಸೊ ಬ್ರೇಕ್ ಇವನ್ ಅಡ್ಜಸ್ಟ್ಮೆಂಟ್, ಡೆಲ್ಟಾ ಅಡ್ಜಸ್ಟ್ಮೆಂಟ್, ಪ್ರೀಮಿಯಮ್ ಅಡ್ಜಸ್ಟ್ಮೆಂಟ್, ಈ 3 ಥರ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಈ 3 ಥರದ ಅಡ್ಜಸ್ಟ್ಮೆಂಟನ್ನು ಕೂಡ ನಾನು ನಿಮಗೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಮತ್ತು ಬಿಗಿನಿಂಗಿಂದ ಸೆಲ್ಲಿಂಗ್ ಮಾಡೋದು ಹೇಗೆ, ಸೊ ಮತ್ತು ಎಡ್ಜಿಂಗ್ ಮಾಡೋದು ಹೇಗೆ, ಸೆನ್ಸಿಬಲ್ ಯೂಸ್ ಮಾಡೋದು ಹೇಗೆ, ಜಿರೋದಾ ಅಕೌಂಟ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಈಗ ಜಿರೋದಾ ಅಕೌಂಟ್ ಇಲ್ಲ, ಸೆನ್ಸಿಬಲ್ ಅಕೌಂಟ್ ಇಲ್ಲ ಅಂದರೆ ಸೆನ್ಸಿಬಲ್ ಕೂಡ ಫ್ರೀ ಇದೆ. ಸೊ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಯೂಟ್ಯೂಬ್ ಚಾನಲಲ್ಲಿ ಹೋಗಿ, ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ನಂಬರ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ನಿಮ್ಗೆ ಬೇಕು ಅಂದರೆ ಕಳಿಸ್ಕೊಡ್ತೀನಿ, ತೊಂದರೆ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಸೊ ಇಲ್ಲಾಂದರೆ ಬೇಡ. ಸೊ ಇದರಿಂದ ಏನು ಅಂತಂದರೆ, ಸೊ ನನಗೂ ಕೂಡ ಒಬ್ರಿಗೂ ಇಬ್ಬರಿಗೂ ಒಂದು 5 ಜನಕ್ಕೋ 10 ಜನಕ್ಕೋ ವೀಡಿಯೋ ಮಾಡೋದ್ರಿಂದ ಸೊ ನನಗೂ ಒಂದು ಇರಿಟೇಷನ್ ಅನಿಸುತ್ತೆ. ಒಂದು ಅಟ್ಲೀಸ್ಟ್ ಒಂದು 40ರಿಂದ 50 ಜನ ನನ್ನ ವೀಡಿಯೋ ಲೈಕ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ನನಗೆ ಖುಷಿ ಆಗುತ್ತೆ. ಸೊ ನನಗೂ ವೀಡಿಯೋ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಖುಷಿ ಸಿಗುತ್ತೆ. ಬರೀ 4-5 ಲೈಕ್ಸ್ ತೊಗೊಂಡು ನಾನು ವೀಡಿಯೋ ಮಾಡೋದ್ರಿಂದ ನನಗೇನು ಬೆನಿಫಿಟ್ ಇಲ್ಲ ಫ್ರೆಂಡ್ಸ್. 40 ಜನ ಲೈಕ್ ಮಾಡಿದ್ರು ನನಗೇನು ಬೆನಿಫಿಟ್ ಇಲ್ಲ. ಬಟ್ ಒಂದು ಏನಂತಾರೆ, ಒಂದು ಕಾಮೆಂಟ್ಸ್ ಅಂತ ಕರೀತಾರಲ್ವ, ಸೊ 40 ಜನ ಲೈಕ್ ಮಾಡಿದ್ರೆ ಅಂದರೆ ವೀಡಿಯೋ ಇಷ್ಟ ಆಗಿದೆ ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ 22ನೇ ತಾರೀಕಿಂದ ನಾನು ಮತ್ತೆ ತೋರಿಸಲ್ವ 156 ರೂಪೀಸ್ ಪ್ರಾಫಿಟಲ್ಲಿದೆ. ಸೊ ಎಕ್ಸ್ಪ್ಲೇಷನ್ ಇಷ್ಟೇ. ಐರನ್ ಫ್ಲೈ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ದಿನ ಯಾವುದು ಇಂಡೆಕ್ಸ್ ಇರುತ್ತೋ ಅವತ್ತಿನ ದಿನ ಟ್ರೇಡ್ ಮಾಡಿ. ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಗೊತ್ತಿಲ್ಲ ಅಂದರೂ ಕೂಡ 9 ಗಂಟೆ 16 ನಿಮಿಷ ಅಥವಾ 9 ಅನ್ನೋ ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸರ್ ಟೈಮಿಂಗ್ಸ್ಗೆ ಎಕ್ಸಿಕ್ಯೂಟ್ ಆಗಿ, ಎಂಟ್ರಿ ಆಗಿ, ಎಕ್ಸಿಟ್ ಆಗಿ. ಸೊ ಒಂದು ಟೈಮನ್ನು ಮೇಂಟೈನ್ ಮಾಡಿ. ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ದರೂ ಕೂಡ 99% ನೀವು ಮಂತ್ ಎಂಡಲ್ಲಿ ಪ್ರಾಫಿಟಲ್ಲಿ ಇದ್ದೇ ಇರ್ತೀರ. ಇದು 100ಕ್ಕೆ 100% ಸತ್ಯ ಫ್ರೆಂಡ್ಸ್. ನೀವು ಬೇಕಾದ್ರೆ ಒಂದು ಮಂತ್ ಪೇಪರ್ ಟ್ರೇಡ್ ಮಾಡಿ, ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಒಂದು ಟೈಮಿಂಗ್ಸಿಗೆ ಎಂಟ್ರಿ ಆಗಿ, ಒಂದು ಟೈಮಿಂಗ್ಸಿಗೆ ಎಕ್ಸಿಟ್ ಆಗಿ, ಅಷ್ಟೇ, ಇನ್ನೇನು ಮಾಡಬೇಡಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೆಸ್ಟು ಅಂತಂದರೆ 10:30ಗೆ ಎಂಟ್ರಿ ಆಗಿ 2 o'clockಗೆ ಎಕ್ಸಿಟ್ ಆಗಿ. ಪ್ರತಿದಿನವೂ ಕೂಡ ಇದು ಒಂಥರ ಸ್ಟ್ರಾಟಜಿನೇ. 10:30 2 o'clock ಅಂದರೆ ಒಂದು 4 hours, 3 to 4 hours ಮಾತ್ರನೇ ಇರೋದು. ನೀವು ಮಾರ್ಕೆಟ್ ನೋಡೋದೇ ಬೇಡ. ಸೊ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಸೊ ಇದು ಬ್ಯಾಕ್ ಟೆಸ್ಟೆಲ್ಲ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸ್ಟಾಕ್ ಮಾರ್ಕೆಟೆಲ್ಲ ಬರುತ್ತೆ. ಸೊ 1 ತಿಂಗಳು, 2 ತಿಂಗಳು, 3 ತಿಂಗಳದು ಕೂಡ ನಾವು ಬ್ಯಾಕ್ ಟೆಸ್ಟನ್ನು ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಎಂಡ್ ಆಫ್ ದ ಡೇ ಎಷ್ಟು 22ನೇ ತಾರೀಕಿಗೆ ಸೊ ನಿಫ್ಟಿ ನಮಗೆ 3175 ರೂಪಾಯಿ ಲಾಸ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ದಿದ್ದಕ್ಕೆ 3178 ರೂಪಾಯಿ ಲಾಸ್ ಆಗಿದೆ. ಸೊ ನಮ್ಮದು ಕೂಡ ರಿಯಲ್ ಟ್ರೇಡ್ ಕೂಡ ಅವತ್ತು 22ನೇ ತಾರೀಕು ನಿನ್ನೆ ಕೂಡ ಲಾಸ್ ಆಗಿದೆ ನನಗೆ. ಸೊ ನಂದು ಕೂಡ ಸೇಮ್ 3000 ಸಮಥಿಂಗ್ ನನ್ನ ಲಾಸ್ ಆಗಿದೆ ಫ್ರೆಂಡ್ಸ್. ಸೊ ಮಾರ್ಕೆಟಲ್ಲಿ ಲಾಸ್ ತೊಗೊಳಕ್ಕೆ ರೆಡಿ ಇದ್ದರೆ ಮಾತ್ರ ನಾವು ಪ್ರಾಫಿಟ್ ಮಾಡೋಕ್ಕಾಗೋದು. ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ ಎರಡೂ ಕೂಡ ಇರುತ್ತೆ. ವಿತ್ ಓನ್ಲಿ ರಿಸ್ಕ್ ಇರಲ್ಲ, ಓನ್ಲಿ ರಿವಾರ್ಡ್ಸ್ ಇರಲ್ಲ. ಸೊ ಮಿಕ್ಸೆಡ್ ಆಗಿರುತ್ತೆ. ಬಟ್ ಈ ಐರನ್ ಫ್ಲೈ ಸ್ಟ್ರಾಟಜಿ ಹೇಗೆ ಅಂತಂದರೆ 100 ನಾವು ಟ್ರೇಡ್ಸ್ ಮಾಡಿದರೆ 60 to 70% ವಿನ್ನಿಂಗ್ ಇರುತ್ತೆ. ಅಂದರೆ 1:2 ನಾವು ಪ್ರಾಫಿಟ್ ತೊಗೊಳ್ಬೇಕಾದ್ರೆ 3000, 4000, 5000 ತೊಗೊಳ್ತೀವಿ. ಲಾಸ್ ತೊಗೋಬೇಕಾದ್ರೆ 1000, 2000 ತೊಗೊಳ್ತೀವಿ. ಸೊ ಈಕ್ವಲ್ ಅಂದರೆ 10 ಟ್ರೇಡು ನಾವು 4000 ಪ್ರಾಫಿಟ್ ಮಾಡಿ 40,000 ಮಾಡಿದರೆ ಇನ್ನೂ ಅದರಲ್ಲಿ ಇನ್ನೂ ಒಂದು 5 ಟ್ರೇಡ್ ನಮಗೆ ಲಾಸ್ ಆಯಿತು ಅಂದರೂ ಕೂಡ 20,000 ಹೋಗುತ್ತೆ. 40,000 ಮೈನಸ್ 20,000 ಅಂದರೆ ಇನ್ನೂ 20,000 ನಾವು ಪ್ರಾಫಿಟ್ ಇಡ್ತೀವಿ ಫ್ರೆಂಡ್. ಸೊ ನನ್ನ ಪ್ರಕಾರ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ, ನೀವು ನೋಡಿ ಯಾವ ರೀತಿ ಅಂದರೆ ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಎಷ್ಟು ವರ್ಷದಲ್ಲಿ ನಾವು ಎಷ್ಟನ್ನು ಗಳಿಸ್ಬೋದು ಅಂತೇಳಿ. ಸೊ ಈ ಲಾಜಿಕಲ್ಲೇ ನಾವು ಮಾರ್ಕೆಟಲ್ಲಿ ವರ್ಕ್ ಮಾಡಬೇಕು. 1 ಲಕ್ಷನ ಇವತ್ತು ಒಂದೇ ದಿನ ನಾನು 10 ಲಕ್ಷ ಮಾಡ್ತೀನಿ ಅಂದರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ. ನೀವು ಯಾರಾದರೂ ಮಾಡ್ತೀರಾ ಅಂತಂದರೆ ಖಂಡಿತ ಕಾಮೆಂಟ್ ಮಾಡಿ. ಸೊ ನಾನು ಟ್ರೇಡ್ ನಿಮಗೆ ಡೈಲಿ ನೀವು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನನಗೆ ಹಾಕಿ. ಸೊ ಅದು ಖಂಡಿತ ಆಗಲ್ಲ. ಅದು 100ಕ್ಕೆ 99% ಆಗಲ್ಲ. ಇನ್ನು 1% ಅದು ಅವರು ಮಾರ್ಕೆಟ್ನ ನಡೆಸೋರೇ ಆಗಿರಬೇಕು, ಅಷ್ಟು ಬಿಟ್ಟರೆ ಸೊ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರು ಆ ಪ್ರಾಫಿಟನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅದು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ನಾನು ಕೂಡ ಒಂದೊಂದು ಡೇದಲ್ಲೇ ಅದು ನೆಕ್ಸ್ಟ್ ದಿನದಲ್ಲಿ ನಾನು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನನ್ನ ಟ್ರೇಡ್ ಹಿಸ್ಟ್ರಿನೆಲ್ಲ ತೋರಿಸ್ತೀನಿ, ಏನು ಲಾಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಪರ್ ಡೇ ಹೈಯೆಸ್ಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತೇಳಿ. ಸೊ ಹೈಯೆಸ್ಟ್ ಎಷ್ಟು ಪ್ರಾಫಿಟ್ ಬಂದಿದೆಯೋ ಅದರ ಡಬಲ್ ಒಂದೇ ದಿನದಲ್ಲೇ ನಾನು ಕಳ್ಕೊಂಡಿದ್ದೀನಿ. ಅದು ಮಾರ್ಕೆಟ್ ಬೈಯಿಂಗಲ್ಲಿ. ಸೊ ಸೆಲ್ಲಿಂಗಲ್ಲಿ ನಾನು ಕಳ್ಕೊಂಡಿಲ್ಲ, ಸೆಲ್ಲಿಂಗಲ್ಲಿ ಈಗಲೂ ನಾನು ಪ್ರಾಫಿಟಲ್ಲಿದ್ದೀನಿ. ಸೊ ಡೈಲಿ ಕೂಡ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ವಾಟ್ಸಪ್ ಗ್ರೂಪಲ್ಲಿ.
ಟೋಟಲ್ ಫೈನಲ್ ಇಲ್ಲಿವರೆಗೂ ಕೂಡ ನಾನು 14% ಪ್ರಾಫಿಟಲ್ಲಿದ್ದೆ. ನಿನ್ನೆ ಒಂದು 3% ಹೋಗಿದೆ, ಇವಾಗ 11% ಪ್ರಾಫಿಟಲ್ಲಿದ್ದೀನಿ ಫ್ರೆಂಡ್ಸ್ ಬಟ್ ಇವತ್ತೊಂದು ಸೆನ್ಸೆಕ್ಸ್ ಟ್ರೇಡನ್ನು ಕೂಡ ಹೋಲ್ಡ್ ಮಾಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತಂದೇಳಿ ನಾನು ಈವ್ನಿಂಗ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನಾನು ಸೆನ್ಸೆಕ್ಸ್ ಟ್ರೇಡ್ ಮಾಡ್ತಕ್ಕಂಥದ್ದು 1:6 ರಿಸ್ಕ್ ರಿವಾರ್ಡ್ ರೇಷಿಯೋ ಮಾಡಿದ್ದೀನಿ. ಅಂದರೆ ಲಾಸ್ ಆದರೆ 1500, ಪ್ರಾಫಿಟ್ ಬಂದರೆ 7500. ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ಫ್ರೆಂಡ್ಸ್. ಸೊ ಇವತ್ತು ನಾನು ಅಡ್ಜಸ್ಟ್ಮೆಂಟ್ ಮಾಡೋದೇ ಬೇಕಾಗಲ್ಲ, ಹೋದರೆ 1500 ರೂಪೀಸ್ ಹೋಗುತ್ತೆ. ಬಟ್ ಅಥವಾ ಲಾಸಿಗೆ ಬಂದಾಗ 100% ಲಾಸ್ ಆಗುತ್ತೆ ಅಂದಾಗ 1500 ಕೂಡ ನಾನು ತೊಗೊಳ್ಳಲ್ಲ. ಆ ಲಾಸನ್ನು ಕೂಡ ಶೋರ್ಲಿ ನಾನು ಕಡಿಮೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲ ಪ್ರಾಫಿಟಿಗೆ 100% ನಾನು ಪ್ರಾಫಿಟಿಗೆ ಬಂದೇ ಬರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನು ಈವ್ನಿಂಗ್ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ ಅನ್ನೋದನ್ನು ಕೂಡ ಈ ಸ್ಟಾಕ್ ಬಾಕಲ್ಲಿ ಹಾಕ್ಬಿಟ್ಟು ಸೊ ಇವತ್ತೊಂದು ವೀಡಿಯೋ ಮಾಡ್ತೀನಿ. ಸೊ ಸಾಧ್ಯವಾದರೆ ಲೈವ್ ಬರ್ತೀನಿ, ನೋಡೋಣ ಫ್ರೆಂಡ್ಸ್. ಸೊ ನಾನು ನಿಮಗೆ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ. ಗ್ರೂಪಲ್ಲಿ ಇಲ್ಲ ಅಂದರೆ ಗ್ರೂಪಲ್ಲಿ ಜಾಯ್ನ್ ಆಗಿ. ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ, ಪದೇ ಹೇಳ್ತಾ ಇದ್ದೀನಿ. ಸೊ ಲೈಕ್ ಮಾಡೋದ್ರಿಂದ ನಿಮಗೇನಾದರೂ ಲಾಸ್ ಆಗುತ್ತೆ ಅಂದರೆ ಖಂಡಿತ ಮಾಡಬೇಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಏನಕ್ಕೆ ಇಷ್ಟ ಆಗಲಿಲ್ಲ ಅಂತ. ಸೊ ನನಗೂ ಕೂಡ ಸೊ ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ಮಾತ್ರ ಸುಮ್ಮನೆ ವೀಡಿಯೋ ನೋಡಿ ಬಿಡಬೇಡಿ, ಮಾಡಿ. ಈಗ ಮತ್ತೆ ನನಗೇನು ತೋರಿಸ್ತಾ ಇದ್ದಲ್ಲ ನನಗೆ 21ಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇತ್ತಲ್ವ, 15 ಮಿನಿಟ್ಸ್ ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತೇಳಿ ಅವತ್ತೊಂದು 2 ಅಡ್ಜಸ್ಟ್ಮೆಂಟ್ ಮಾಡಿದೆ. ಬಟ್ ಇದರಲ್ಲಿ ನಾನು ಕ್ಲಿಯರಾಗಿ ನನಗೆ ಅದು ನೆನಪಿಲ್ಲ ಏನಕ್ಕೆ ಅಂತಂದರೆ, ಸೊ ಅದನ್ನು 21ಗೆ ನಾನು ವೀಡಿಯೋ ಮಾಡಿದರೆ ಯಾವ ಸ್ಟ್ರೈಕ್ ಪ್ರೈಸನ್ನು ಯಾವ ಟೈಮಲ್ಲಿ ತೊಗೊಂಡೆ ಅಂತಂದೇಳಿ ನನ್ನ ಹತ್ರ ಆರ್ಡರ್ಸ್ ಇರ್ತಾಯಿತ್ತು, ಆ ಥರ ತೋರಿಸ್ಬೋದಾಯಿತು. ಬಟ್ ಒಂದು ಎಕ್ಸಾಕ್ಟಾಗಿ ಅಲ್ಲದೇ ಇದ್ದರೂ ಕೂಡ ಏನು ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂತ ಮಾತ್ರ ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೀವು ನೋಡಿದಂಗೆ 2 ಗಂಟೆ 16 ನಿಮಿಷ ಆಗ್ತಾಯಿದೆ, ನನಗೆ 2500 ಸಮಥಿಂಗ್ ನನಗೆ ಪ್ರಾಫಿಟ್ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಅದನ್ನು ನಾನು ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂದರೆ, ಪ್ರಾಫಿಟಲ್ಲಿ ಇದ್ದಾಗ 2% ಅಥವಾ 3% ಎಬೋ ನನಗೆ ಪ್ರಾಫಿಟ್ ಬಂದಿದೆ ಅಂದಾಗ, ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು 5% ಪ್ರಾಫಿಟ್ ಬಂದಿದೆ ನನಗೆ. ನಾನು ಯೂಸ್ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟು, ಓನ್ಲಿ 40,000 ಅಷ್ಟೇ ಯೂಸ್ ಮಾಡಿರೋದು. ಸೊ ಹಂಗಾಗಿ 5% ಎಬೋ ಪ್ರಾಫಿಟ್ ಬಂದಾಗ ಮತ್ತೆ ನೀವು ಲಾಸ್ ತೊಗೊಳಕ್ಕೆ ಹೋಗಬಾರ್ದು. ಆ ಪ್ರಾಫಿಟನ್ನು ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟನ್ನು ಯಾವ ರೀತಿ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮುಖಾಂತರನೇ ಮಾಡಬೇಕು ಫ್ರೆಂಡ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸೊ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಸೊ ಬೆಳಿಗ್ಗೆ ನಾವು ಐರನ್ ಫ್ಲೈ ಏನು ಕ್ರಿಯೇಟ್ ಮಾಡ್ತೀವಲ್ಲ, ಬೈಯಿಂಗ್ ಲೆಗ್ಸ್ ಏನಿರುತ್ತಲ್ವ ನೋಡಿ, 36 ರೂಪೀಸಿಗೆ ತೊಗೊಂಡಿರ್ತಕ್ಕಂಥದ್ದು ಓನ್ಲಿ 2 ರೂಪೀಸ್ ಆಗಿದೆ. 44 ತೊಗೊಂಡಿರ್ತಕ್ಕಂಥದ್ದು ಓನ್ಲಿ 7 ರೂಪೀಸ್ ಆಗಿದೆ. ಬೈ ಲೆಗ್ಸ್ ಮಾತ್ರ, ಸೆಲ್ ಲೆಗ್ಸ್ ಅಲ್ಲ. ಸೆಲ್ ಲೆಗ್ಸ್ ಆಗೇ ಇರಲಿ, ಅವೆರಡನ್ನೂ ಕೂಡ ನಾವು ಬುಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ನೀವು ರಿಯಲ್ ಟ್ರೇಡ್ ಮಾಡಬೇಕಾದ್ರೆ ಫಸ್ಟಿಗೆ ಬುಕ್ ಮಾಡಬಾರ್ದು. ಫಸ್ಟಿಗೆ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ ಆ ಬೈ ಲೆಗ್ಗನ್ನು ಬೈ ಮಾಡಿಕೊಂಡು ಆಮೇಲೆ ಇವೆರಡನ್ನು ಕೂಡ ಬುಕ್ ಮಾಡ್ಕೋಬೇಕು. ಸೊ ಇದರಿಂದ ನಿಮಗೆ ಏನಂತಾರೆ, ಕ್ಯಾಪಿಟಲ್ಲು ಮೈನಸಲ್ಲಿ ತೋರಿಸಲ್ಲ. ಸೊ ಇಲ್ಲಾಂದರೆ ಮೈನಸಲ್ಲಿ ತೋರಿಸುತ್ತಾ ನೀವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಫಸ್ಟು ಬೈ ಮಾಡ್ಕೋಬೇಕು, ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ. ಆ ನಂತರ ಈ ತೊಗೊಂಡಿರ್ತಕ್ಕಂಥ ಎಕ್ಸಿಟಿಂಗ್ ಏನು ಪೊಸಿಷನ್ಸ್ ಇರ್ತಾವಲ್ಲ ಅವನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಟ್ರೇಡ್ ಸಕ್ಸಸ್ಫುಲ್ ಆಗುತ್ತೆ. ಇಲ್ಲ ಅಂದರೆ ಖಂಡಿತ ಆಗಲ್ಲ. ಆಗ ನೀವು ಪೂರ್ತಿ ಲಾಸ್ ಇದ್ದರೆ ಲಾಸ್, ಇಲ್ಲ ಪ್ರಾಫಿಟ್ ಇದ್ದರೆ ಪ್ರಾಫಿಟ್ ಅಂತ ತೊಗೊಂಡು ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಾಂದರೆ ಮಾರ್ಜಿನ್ ಪೆನಾಲ್ಟಿ ಕೂಡ ನಿಮಗೆ ಬೀಳುತ್ತೆ ಫ್ರೆಂಡ್ಸ್. ಮಾರ್ಜಿನ್ ಪೆನಾಲ್ಟಿ ನೀವು ಬೀಳಬಾರ್ದು ಅಂದರೆ ಫಸ್ಟ್ ಬೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ 47,700 ನಾನು ಎಕ್ಸಿಟ್ ಆಗಿ 47,500 ಸಿನ ನಾನು ಬೈ ಮಾಡ್ತಾಯಿದ್ದೀನಿ. ಆಗ ನನಗೆ ಗ್ರಾಫ್ ನೋಡ್ತಾ ಇದೆ ನೋಡಿ. ಸೊ ಮತ್ತು ಪಿ ಕೂಡ 200 ಪಾಯಿಂಟ್ಸ್ ನೇರ್ ತೊಗೊಂಬಂದಿದ್ದೀನಿ. ಆಗ ನನಗೆ ಲಾಸ್ ಎಲ್ಲೇ ಹೋದರೂ ಕೂಡ ಓನ್ಲಿ 500 ರೂಪೀಸ್ ಲಾಸ್ ಆಗುತ್ತೆ. ಆಗ ಲಾಸ್ ಎಷ್ಟಿತ್ತು, ಸೊ 2500 ಸಮಥಿಂಗ್ ಇತ್ತು. ಬಟ್ ಈಗ ಲಾಸ್ ಎಷ್ಟಿದೆ, ಓನ್ಲಿ 500 ಇದೆ. ಸೊ ಇದು 500 ಆಗಲ್ಲ ಫ್ರೆಂಡ್ಸ್, ನೋ ಚಾನ್ಸ್. 90% ಆಗಲ್ಲ, 10% ಆಫ್ ದ ಟೈಮ್ ಇರುತ್ತೆ. ಯಾಕಂದರೆ ನೋಡ್ತೀರಾ ಮಾರ್ಕೆಟ್ ಈಗಿನ ದಿನಗಳಲ್ಲಿ ಒಂದೊಂದು 15 ಮಿನಿಟ್ಸ್ 20 ಮಿನಿಟ್ಸಿಗೆ 500 ಪಾಯಿಂಟ್ಸ್ ಎಲ್ಲ ಮೂಮೆಂಟ್ಸ್ ಕೊಡ್ತಾ ಇದೆ. ಸೊ ನಿಫ್ಟಿ 500-600 ಪಾಯಿಂಟ್ಸ್ ಕೊಟ್ಟಿರ್ತಕ್ಕಂಥ ಉದಾಹರಣೆನೇ ನನಗೆ ಗೊತ್ತಿಲ್ಲ. ಸೊ ಈಗ ನಾನು 7 ಇಯರ್ಸ್ 6 ಇಯರ್ಸಿಂದ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ 2 ತಿಂಗಳಲ್ಲಿ ಆಗಿರ್ತಕ್ಕಂಥ ಮಾರ್ಕೆಟು ಎಂದೂ ಕೂಡ ಆಗಿಲ್ಲ. ಸೊ ಸೆಲ್ಲರ್ಸ್ಗೂ ಪ್ರಾಫಿಟ್ ಕೊಡ್ತಾ ಇಲ್ಲ, ಬೈಯರ್ಸ್ಗೂ ಪ್ರಾಫಿಟ್ ಕೊಡ್ತಾ ಇಲ್ಲ. ಸ್ಟಾಪ್ ಲಾಸ್ ಪ್ರತಿ ಕಡೆಯೂ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಸೊ ಆ ಕಾರಣದಿಂದ ಐರನ್ ಫ್ಲೈ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ಈ ಟೈಮಿಗೆ. ಬಟ್ ಅಡ್ಜಸ್ಟ್ಮೆಂಟ್ ಗೊತ್ತಿದ್ದರೆ ಮಾತ್ರನೇ. ಸೊ ಅಡ್ಜಸ್ಟ್ಮೆಂಟನ್ನು ನಾನು ಹೇಳ್ಕೊಡೋದಕ್ಕೆ ಖಂಡಿತ ಟೈಮ್ ಬೇಕಾಗುತ್ತೆ. ಸೊ ನಾವು ತಿಳ್ಕೊಂಡ ತಕ್ಷಣ, ಈಗ ನಾನು ಯೂಟ್ಯೂಬ್ ಚಾನಲ್ ಮಾಡಿ 1 ಮಂತ್ ಆಯಿತು ಅಷ್ಟೇ. 1 ಮಂತಲ್ಲಿ ಒಂದೊಂದೇ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ಕೂಡ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ತೀನಿ ಫ್ರೆಂಡ್ಸ್ ಅಷ್ಟೇ. ಸೊ ನಿಮಗೆ ಎಮರ್ಜೆನ್ಸಿ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ. ಸೊ ನನ್ನ ಫೋನಲ್ಲೇ ನಾನು ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ, ನಾನು ಗ್ರೂಪಲ್ಲಿ ಇರ್ತಕ್ಕಂಥವ್ರು ಮತ್ತು ನಾನು ವೀಡಿಯೋ ನೋಡ್ತಕ್ಕಂಥವ್ರು ಅಟ್ಲೀಸ್ಟ್ ಒಂದು ಲೈಕ್ಸ್ ಮತ್ತು ಶೇರ್ ನಾನು ಮಾಡಿ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಅದನ್ನ ಪೋಸ್ಟ್ನ ನಾನು ಸ್ಕ್ರೀನ್ಶಾಟನ್ನು ನನಗೆ ಹಾಕಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮತ್ತೆ ಹೇಳ್ತಕ್ಕಂಥದ್ದೇನಿಲ್ಲ, ಈ ಐರನ್ ಫ್ಲೈ ಸ್ಟ್ರಾಟಜಿ 100ಕ್ಕೆ 99% ವರ್ಕ್ ಆಗುತ್ತೆ. ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ ಮಾರ್ಕೆಟಲ್ಲಿ. ಸೊ ನನ್ನ ಬೇರೆ ಸ್ಟ್ರಾಟಜಿ ಫಾಲೋ ಮಾಡಿ ಅದರಿಂದ ನಾನು ಪ್ರಾಫಿಟ್ ಮಾಡ್ತೀನಿ ಅನ್ನೋದು ಮಾರ್ಕೆಟಲ್ಲಿ ಸುಳ್ಳು ಫ್ರೆಂಡ್ಸ್. ಸೊ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಇನ್ನೇನಿಲ್ಲ. ಸೊ ನೋಡೋಣ, 15ನೇ ತಾರೀಕಿಂದ ನೋಡಿ ಇನ್ನೂ ಒಂದು ಬ್ಯಾಕ್ ಟೆಸ್ಟ್ ಕೂಡ ಮಾಡೋಣ. 15ನೇ ತಾರೀಕು 9 ಗಂಟೆ 16 ನಿಮಿಷಕ್ಕೆ ಗುರುವಾರ ಅಲ್ವಾ, ಗುರುವಾರ ಯಾವುದಿರುತ್ತೆ ಎಕ್ಸ್ಪೈರಿ, ನಿಫ್ಟಿ ಎಕ್ಸ್ಪೈರಿ ಇರುತ್ತೆ. 9 ಗಂಟೆ 16 ನಿಮಿಷ ನಾನು ಸೆಲೆಕ್ಟ್ ಮಾಡಿದ್ದೀನಿ.
ಸೊ ನಿಫ್ಟಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಫ್ಟಿಯಲ್ಲಿ ಸೇಮ್ ಐರನ್ ಫ್ಲೈನ ಕ್ರಿಯೇಟ್ ಮಾಡೋಣ 9 ಗಂಟೆ 16 ನಿಮಿಷಕ್ಕೆ. ಸೊ ಎಂಡ್ ಆಫ್ ದ ಡೇ ಹೋಗೋಣ. ಸೊ ಫ್ರೆಂಡ್ಸ್ ಎಂಡ್ ಆಫ್ ದ ಡೇ ನೀವು ನೋಡ್ತಾ ಇದ್ದೀರಲ್ವ. ಸೊ 4,400 ರೂಪಾಯಿ ನಮಗೆ ಪ್ರಾಫಿಟ್ ಆಗ್ತಾಯಿದೆ. ಮ್ಯಾಕ್ಸಿಮಮ್ ನಮಗೆ ಪ್ರಾಫಿಟ್ ಇದ್ದಿದ್ದೆಷ್ಟು 4,900 ರೂಪಾಯಿ. ಬಟ್ 90% ಪ್ರಾಫಿಟ್ ಆಗಿದೆ. ಸೊ ನಮ್ಮದು ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿತ್ತು ಅಷ್ಟು ಕೂಡ ನಮಗೆ ಪ್ರಾಫಿಟ್ ಬಂದಿದೆ. ಸೊ 1:1 ರಿಸ್ಕ್ ರಿವಾರ್ಡ್ ರೇಷಿಯೋ ಅಲ್ಲಿ ನಾನು ತೋರಿಸ್ತಾ ಇದ್ದೀವೋ ಆ ಥರ. ಸೊ ಇದು ಐರನ್ ಫ್ಲೈನ ಯಾವ ಥರ ಕ್ರಿಯೇಟ್ ಮಾಡೋದಂತ ಇನ್ನೂ ಒಂದು ನಿಮಗೆ ಹೇಳ್ಕೊಡೋದಾದರೆ ಫ್ರೆಂಡ್ಸ್, ಸೊ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಕ್ಕೆ ನೀವು ಮಾರ್ಕೆಟಲ್ಲಿ ಬಂದೇ ಬರುತ್ತೆ. ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೊಳ್ಳಿ. ಅವೆರಡು ಬ್ರೇಕ್ ಇವನ್ ಏನಿರುತ್ತಲ್ಲ, ಅವೆರಡು ಬ್ರೇಕ್ ಇವನ್ ನಿಮ್ಮ ಸ್ಟ್ರಾಟಜಿಯಲ್ಲಿ ಆಗೋ ಥರ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಐರನ್ ಫ್ಲೈ ಆಗಲೇ ಸಕ್ಸಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡೋದನ್ನು